ಫೆಬ್ರವರಿ 28ರಿಂದ ನಿನ್ನೆವರೆಗೂ ಕೂಡ 18ನೇ ತಾರೀಕು ಮಾರ್ಚ್ ವರೆಗೂ ನಮಗೆ PUC ಎಕ್ಸಾಮ್ ನಡೀತು. ಎಲ್ಲ ಸುಸಜ್ಜಿತವಾಗಿ ಯಾವುದೇ ತರದ ತೊಂದರೆಗಳಾಗದೆ ಇರ್ತಕ್ಕಂಥ ರೀತಿಯಲ್ಲಿ ನಾವು ಬಹಳ ಕಲಿಕೆಯಲ್ಲೂ ಕೂಡ ಎಲ್ಲ ಜವಾಬ್ದಾರಿಯನ್ನು ತಗೊಂಡು ನಾವು ಮಾಡಿದ್ದೀವಿ. ಒಂದು ಭಾಗ. ಇನ್ನೊಂದು ಭಾಗ ಇವತ್ತಿಂದ ಅಂದ್ರೆ 18ರಿಂದ ಏಪ್ರಿಲ್ 2ನೇ ತಾರೀಕುವರೆಗೂ SSLC ಎಕ್ಸಾಮು ರಾಜ್ಯ ಮಟ್ಟದಲ್ಲಿ ಎಲ್ಲಾ ಕಡೆನೂ ಕೂಡ ಸುಮಾರು 15,000 ಶಾಲೆಗಳು, 15,000 ಚಿಲ್ಡ್ರೆ ಮತ್ತೆ 2,800 ಕೇಂದ್ರದಲ್ಲಿ ಇವತ್ತು ಎಕ್ಸಾಮಿನೇಷನ್ ಇವತ್ತಿಂದ ಸ್ಟಾರ್ಟ್ ಆಗ್ತದೆ. ಸುಮಾರು 8,69,000 ಮಕ್ಕಳು ಬರ್ತಾರೆ. ರಿಪೀಟರ್ಸು ಮತ್ತೆ ಪ್ರೈವೇಟ್ ಸ್ಟೂಡೆಂಟ್ಸ್ ಎಲ್ಲ ಸೇರಿದ್ರು ಬಟ್ 9,06,000 ಮಕ್ಕಳು ಟೋಟಲ್ ಇವತ್ತು ಎಕ್ಸಾಮಿಗೆ ತಗೊಳ್ತಾ ಇದ್ದಾರೆ. ನಾವು ಈ ವರ್ಷ ಬಹಳ ಫಸ್ಟ್ ಇಂದಾನೆ ಅವರಿಗೆ ಅದನ್ನೇ ಮಾತಾಡಿದೆ ಅವರಿಗೆಲ್ಲ. ಸೊ ನಾವೇನೇನ್ ಕೆಲಸ ಮಾಡಿದ್ವಿ ಅವರೆಲ್ಲ ಹೇಳಿದ್ರು ಮಕ್ಕಳು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಕುತ್ಕೊಂಡು ನೀವು ಓದಿ ಅಂತ ತಂದೆ ತಾಯಿರ ಟೆನ್ಷನ್, ಮಕ್ಳಿಗೆ ಟೆನ್ಷನ್, ನಾವು ಇಲಾಖೆಯಿಂದ ಟೆನ್ಷನ್ ಎಲ್ಲ ಆಗೋದನ್ನ ನಾವೇನ್ ಮಾಡಿದ್ವಿ ಫಸ್ಟ್ ಇಂದಾನೆ. ಆಮೇಲೆ ಕ್ವಶನ್ ಬ್ಯಾಂಕ್ ಇರ್ಬೋದು, ಮತ್ತೆ ಅವರಿಗೆ ಯಾವ ರೀತಿ ಎಕ್ಸಾಮ್ ನ ಪ್ರಿಪರೇಟರಿ ಎಕ್ಸಾಮ್ ಅದೆಲ್ಲ ಬಹಳ ಹೆಲ್ಪ್ ಆಯ್ತು ಅಂತ ಹೇಳಿದ್ರು. ಆಲ್ಮೋಸ್ಟ್ 90% ಎಲ್ಲರೂ ಕೂಡ ಇಲ್ಲ ಧೈರ್ಯವಾಗಿ ಹೋಗ್ತಾ ಇದೀವಿ ಅಂತ ಹೇಳಿ ಅಂಡ್ ಬಹಳ ಸುಧಾರಣೆ ತಗೊಂಡು ಬಂದಿದೆ. ಅದು ಪೇರೆಂಟ್ಸ್ ಕೂಡ ಹೇಳಿರೋದು ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಮಕ್ಕಳು ಕಲಿತಾ ಇರ್ತಾರೆ. ಆ ಪ್ರೆಷರ್ ಯಾವಾಗ್ಲೂ ಒತ್ತಡ ತಂದೆ ತಾಯಿಯವ್ರ ಮೇಲೆ ಇರುತ್ತೆ. ನಾನು ಇಡೀ ರಾಜ್ಯದಲ್ಲಿ ಎಲ್ಲಾ ಮಕ್ಕಳಿಗೂ ಕೂಡ ನಾನು ಶುಭವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಕಷ್ಟಪಡ್ತೀನಿ. 9,06,000 ಚಿಲ್ಡ್ರೆ, 8,68,000 ಟೋಟಲ್ ಹೊಸ ವಿದ್ಯಾರ್ಥಿಗಳು. ಅದ್ರ ಜೊತೆಗೆ ಪ್ರೈವೇಟ್ ಸ್ಟೂಡೆಂಟ್ಸ್ ಒಂದು ಸ್ವಲ್ಪ ಜನರು ಇರ್ತಾರೆ, ಮತ್ತೆ ರಿಪೀಟರ್ಸ್ ಇರ್ತಾರೆ. ಹೋದ ವರ್ಷದ ಮಕ್ಕಳು ಯಾರು ತೇರ್ಗಡೆ ಆಗಿರೋದಿಲ್ಲ ಅವರು ಕೂಡ ಎಲ್ಲ ಸೇರಿದ್ರೆ 9 ಲಕ್ಷ ಚಿಲ್ಡ್ರೆ. ಅವರೆಲ್ಲ ಇಲ್ಲ 9 ಲಕ್ಷ ಚಿಲ್ಡ್ರೆ ಆಯ್ತು. 8,65,000 ನಿನ್ನೇನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು. ಅದ್ರೊಳಗೆ 8,12,000 ಹೊಸಬರು. ಇದು 1 ತಿಂಗಳ ಹಿಂದೆ ನನಗೆ ರೆಕಾರ್ಡ್ ಸಿಕ್ಕಿದೆ. ಅಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಕೆಲವರಿಗೆ ಹಾಲ್ ಟಿಕೆಟ್ ಲೇಟ್ ಆಗಿ ಕೊಟ್ಟಿರ್ತಾರೆ, ಕೆಲವರು ಆಮೇಲೆ ದಾಖಲಾತಿ ಆಗಿರ್ತಾರೆ. ನಾನು ಯಾವಾಗ ಪ್ರೆಸ್ ಮೀಟ್ ಮಾಡಿದೆ ಅದಾದ್ಮೇಲೆ ಕೂಡ ಸೊ ನಂಬರ್ಸ್ ವೇರಿಯೇಷನ್ ಆಗ್ಬೋದು. ಅದನ್ನ ಬೇಕಾದ್ರೆ ಇವತ್ತು ಐ ಕ್ಯಾನ್ ಗಿವ್ ಪ್ರಾಪರ್ಲಿ ಎಷ್ಟು ಜನರು ಫೈನಲ್ ನೋಂದಣಿ ಆಗಿದ್ದಾರೆ, ಎಷ್ಟು ಜನರು ಇವತ್ತು ಬರೆದಿದ್ದಾರೆ. ಕೆಲವು ಸತಿ ಯಾರೋ ಮಕ್ಕಳು ಬರೀದೆ ಹೆದರ್ಕೊಂಡ್ಬಿಡ್ತಾರೆ, ಅದು ಇರ್ತಾವೆ ಕೆಲವು ಸತಿ. ನೋಡೋಣ, ಅದನ್ನ ನಾನೀಗ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಒಂದೇನಂದ್ರೆ ಒಂದು ಸಮಾಧಾನ, ಆಮೇಲೆ ಬಹಳ ಸಂತೋಷ. ಹೋದ್ಸತಿ ನನಗೆ ನೆನಪಿದೆ, ಸಭಾಪತಿಗಳೇ ಖಾದರ್ ಸಾಹೇಬ್ರು ಪೀಠದಿಂದ ಶುಭವನ್ನ ಕೋರಿದ್ರು. ಆದ್ರೆ ಈ ಸತಿ ಅದು ಯಾವತ್ತು ಇತ್ತು ಅವತ್ತೇ ಮುಗಿದು. ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡೆ, ಇಲ್ಲ ಸರ್ ನೀವೊಂದು ಹೇಳಿ, ಕಷ್ಟಪಟ್ಟಿದ್ದಾರೆ ಎಲ್ಲರೂ ಕೂಡ ನಮ್ಮ ಇಲಾಖೆಯಿಂದ ಹಿಡಿದು ಮಕ್ಕಳು, ಪೇರೆಂಟ್ಸ್